ಹಲೋ, ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತೊಂದು ದಿನ ಶುರುವಾಗಿದ್ದು ಬೆಳಿಗ್ಗೆ 8 ಗಂಟೆ. ಎದ್ದಿದ್ದು ಸ್ವಲ್ಪ ಲೇಟೆ, ಬಟ್ ಎದ್ದಿದ ತಕ್ಷಣ ಊರೊಳಗಡೆ ಹೋದೆ. ನೋಡ್ರಿ ನಮ್ಮ ಹುಡುಗರೆಲ್ಲ ಟಿ ಶರ್ಟ್ ಹಾಕೊಂಡು ರೆಡಿ ಆಗೋರೆ. ಏನಕ್ಕೆ ಅಂದರೆ ನಮ್ಮ ಕೇರಿಗೆ ಗಣೇಶ ಬಿಡ್ತಿದ್ರು. ಹಂಗೆ ಈ ಕಡೆ ಬಂದಿದ್ದ ತಕ್ಷಣ ಫ್ಲವರ್ ಡೆಕೋರೇಷನ್ ಎಲ್ಲ ಮಸ್ತಾಗಿ ರೆಡಿ ಮಾಡಿದರು. ಹಂಗೆ ನಮ್ಮ ಟೆಂಪೋನೂ ಕೂಡ ರೆಡಿಯಾಗಿತ್ತು. ಗಣೇಶನ ಪೂಜೆ ಎಲ್ಲ ಮಾಡಿ ಅಲ್ಲಿಂದ ಎತ್ತದೋ ಗಣಪತಿ ಬಪ್ಪ ಮೋರ್ಯ ಅಂತ ಗಣಪತಿನ ಎತ್ತು ಟೆಂಪೋ ಮೇಲೆ ಕೂರಿಸೇ ಬಿಟ್ಟು ಹಾಕೊಂಡ್ರೆ ಹುಡುಗರೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇದ್ದರು. ಇದೇ ಗ್ಯಾಪಲ್ಲಿ ಗಣೇಶನ ಮೆರವಣಿಗೆ ಕೂಡ ಶುರುವಾಯಿತು. ಹುಡುಗರೆಲ್ಲ ನಾಗಿಣಿ ಸಾಂಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಇದಾದಮೇಲೆ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೊಗೊಂಡು ಕೊಟ್ಟಿರೋ ದುಡ್ಡು ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಹುಡುಗರೆಲ್ಲ DJ ಸಾಂಗ್ಗೆ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರು ಕುಣಿಯೋದು ನೋಡ್ತಾ ನಾವು ಸುಮ್ಮನೆ ಇರ್ತಿದ್ವಾ, ನಮ್ಮದು ಒಂದೇ ಸ್ಟೆಪ್ ಇರಲಿ ಅಂದ್ಬಿಟ್ಟು ಗಣಪತಿ ಮುಂದೆ ಕುಣಿದಿದ್ದು. ನಾವು ಯಾರಿಗೂ ಕಮ್ಮಿ ಇಲ್ಲ ಕಣ್ರಿ ಅಂದ್ಬಿಟ್ಟು ಹೆಣ್ಣೈಕ್ಲೆಲ್ಲ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ದೋ. ಜೊತೆಗೆ ಅಜ್ಜಿನೂ ಕೂಡ ಸ್ಟಾರ್ಟ್ ಮಾಡಿದ್ರು. ಆವಾಗ ಎಲ್ಲರೂ ಗಮನ ಅಜ್ಜಿ ಕಡೆ ಹೋಯಿತು. ಹಿಂಗೆ ಡ್ಯಾನ್ಸ್ ಮಾಡ್ತಾ ಗಣೇಶ ಕೊನೆಗೆ ಕೆರೆ ಹತ್ರ ಬಂದೇ ಬಿಡ್ತು. ಮೇಲಿಂದ ಗಣಪತಿನ ಕೆಳಗಡೆ ಇಳಿಸ್ಬಿಟ್ಟು ಪೂಜೆ ಮಾಡ್ದೋ. ಪೂಜೆ ಎಲ್ಲ ಮಾಡಿಬಿಟ್ಟು ಗಣಪತಿನ ಎತ್ಕೊಂಡು ಕೆರೆ ಕಡೆ ಹೊರಟು 3 ರೌಂಡ್ ಇಲ್ಲೇ ಸುತ್ತಿಸ್ಬಿಟ್ಟು ಗಣಪತಿನ ಡೈರೆಕ್ಟಾಗಿ ತೊಗೊಂಡೋಗಿ ಕೆರೆ ಒಳಗಡೆ ಎತ್ತಾಕ್ತು. ಕುಣಿದು ಸುಸ್ತಾಗಿ ನಮ್ಮ ಗುಂಡ ಮನೆಗೆ ಬಂದು ಒಂದು ರೌಂಡ್ ಬ್ಯಾಟಿಂಗ್ ಶುರು ಮಾಡಿದ್ದ. ಇಲ್ಲೊಬ್ಬ ಅವನೇ ವೇಸ್ಟ್ ಪೋಡೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ಫಿಲಮ್ ನೋಡ್ಕೊಂಡೇ ದಿನ ಕಳೆದ್ಬಿಟ್ಟ. ಗಣಪತಿ ಹತ್ರನೂ ಬರಲಿಲ್ಲ, ಎಲ್ಲಿಗೂ ಬರಲಿಲ್ಲ. ಇಲ್ಲಿಂದ ನಮ್ಮ ಆಟ ಶುರು. ಬಾಳೆಲ್ಲ ಕಟ್ ಮಾಡಿ ಮನೆಗೆ ತಗೊಬಂದು ಅಮ್ಮ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ರು. ಏನು ಮಾಡ್ತೀವಿ ಗ್ಯಾಪಲ್ಲಿ ಮತ್ತೆ ನಮಗೆ ಗೊಂಬೆ ಮರಿಗೆ ಊಟ ಮಾಡಿಸ್ತಾಯಿದ್ರು. ಇಲ್ಲೇ ಎಲ್ಲ ಇಲ್ಲಿ ಏನು ಮಾಡ್ತಾರೆ ಅಂತ ಬಂದು ನೋಡಿದ್ರೆ ಇಲ್ಲಿ ಸುಡ್ತಾಯಿದ್ರು. ನನ್ನ ಫೇವ್ರೇಟ್, ನಾನು ಬಿಡ್ತೀನ ಎಲ್ಲರನ್ನ ಸೈಡ್ಗೆ ಹಾಕ್ಕೊಟ್ಟು ನಾನು ಕೂತ್ಕೊಂಡೆ ನೋಡಿ. ಅಡುಗೆ ಆಗಿ ಬರೋ ಗ್ಯಾಪಲ್ಲಿ ಒಂದು ರೌಂಡು ಊರು ಸುತ್ಕೊಬರೋಣ ಅಂದ್ಬಿಟ್ಟು ನಮ್ಮ ಹುಡುಗನ ಕರ್ಕೊಂಡು ಗಾಡಿ ಎತ್ತದೋ. ಅಲ್ಲಿಂದ ಡೈರೆಕ್ಟ್ ಹೋಗಿದ್ದೆ ನನ್ನ ಫೇವ್ರೇಟ್ ಸ್ಪಾಟು ತಣ್ಣೂರು ಕೆರೆ. ಇಲ್ಲಿನ ಪ್ರಕೃತಿ ಸೌಂದರ್ಯನ ಇದು ಬೆಟ್ಟ ಗುಡ್ಡ ಎಲ್ಲ ತಿರ್ಗಾಡ್ಕೊಂಡು ಒಂದು ರೌಂಡು ಮನೆ ಕಡೆ ಹೋದೋ. ಇಲ್ಲಿಗೆ ಇವತ್ತಿನ ದಿನ ಮುಗೀತು.